ಹಾಯ್ ಫ್ರೆಂಡ್ಸ್, ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಸಮಾನಾರ್ಥಕ ಮತ್ತು ನಾನಾರ್ಥ ಪದಗಳ ಬಗ್ಗೆ ತಿಳಿಸಿದ್ದೆ. ಸೊ ಇದು ಫಸ್ಟ್ ಕೇಳ್ತಾರೆ, ಈಸಿ ಆಗಿರುತ್ತೆ, ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಒಂದು 20 ಕೊಟ್ಟಿದ್ದೀನಿ. ಸೊ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡೋ ಜೊತೆಗೆ ಇನ್ನೊಂದು ಮತ್ತಷ್ಟು ಹಾಕೊಂಡು ನೀವೇ ಮಾಡಿ. ಇದನ್ನ ಜಸ್ಟ್ ನಿಮ್ಗೆ ಒಂದಷ್ಟು ಕೊಟ್ಟಿರ್ತೀನಿ ನಿಮ್ಗೆ ಇವಾಗ ಈ ತರ ಮಾಡೋದು ಅಂತ. ಸೊ ಯಾರು ಗೊತ್ತಿರಲ್ಲ ಅವ್ರು ತಿಳ್ಕೊಳ್ಳಿ ಅಂತ. ಅದಾದ್ಮೇಲೆ ನೀವು ಇನ್ನೊಂದಷ್ಟು ಪ್ರಾಕ್ಟೀಸ್ ಮಾಡ್ಬೇಕು. ಇನ್ನೊಂದು 20 ನೀವು ಮಾಡ್ಕೊಂಡ್ರೆ ಅದ್ರಲ್ಲಿ ನೀವು ಯಾವ್ದೇ ಕೊಟ್ಟರು ಮಾಡ್ಬಿಡ್ಬೋದು. ಈಗ ಈ ಕ್ಲಾಸ್ ಅಲ್ಲಿ ಏನ್ ಮಾಡಕ್ ಹೊರಟಿದ್ದೀನಿ ಅಂದ್ರೆ ನಿಮ್ಗೆ ನೋಡ್ರಿ, ಈಗ ಕ್ರಿಯಾಪದಗಳ ಧಾತು, ಕ್ರಿಯಾಪದ ಅಂದ್ರೆ ಏನು? ಕ್ರಿಯೆಯನ್ನ ಸೂಚಿಸುದು, ವರ್ಬ್ ಅಂತೀವಲ್ಲ, ಕ್ರಿಯಾಪದಗಳ ಧಾತು. ಇದು ವೆರಿ ಈಸಿ ನೋಡ್ರಿ. ಈ ಟಾಪಿಕ್ ಅಂದ್ರೆ ಡಿಟ್ ಈಸಿ. ಏನು ಅದು ಅಲ್ಲೇ ಕೊಟ್ಟಿರ್ತಾರೆ, ಉತ್ತರದಲ್ಲೇ ಇರ್ತದೆ. ಆದ್ರೆ ಒಂದ್ ಸ್ವಲ್ಪ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾತ್ರ ಮಾಡಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇದ್ರಲ್ಲಿ ಒಂದು 10 ಹೇಳ್ತೀನಿ, ಸಾಕು, ಒಂದು 10 ಹೇಳೋದು. ಓಕೆ, ಸೊ ಏನು ಇದ್ರಲ್ಲಿ? ಓದಿದನು, ಒಂದು ಓದಿದನು. ಏನು ಓದಿದನು? ಓದಿದನು ಅಂತ ಇದ್ರೆ ಇದರಲ್ಲಿ ಓದು ಅಲ್ವಾ? ಧಾತು ಏನಿದ್ರಲ್ಲಿ? ಓದು. ಕ್ರಿಯಾಪದದ ಮೂಲ ರೂಪನೇ ಧಾತು. ಸೊ ಇದರಲ್ಲಿ ಓದಿದನು ಅಂದ್ರೇನು? ಓದು. ನೆಕ್ಸ್ಟ್ ನಿಮ್ಗೆ ಬಂದವು, ಇದು ಕೊಡ್ತಾರೆ. ಇದಕ್ಕೆ ನೀವು ಬಂದವು, ಇದಕ್ಕೆ ಏನ್ ಬರ್ಬೋದು? ಬಂದು ಅಂತ ಬರೆಯೋದಲ್ಲ, ಆಮೇಲೆ ಬರು, ಬರು, ಬರುವಿಕೆ, ಬರುವಿಕೆ. ಓಕೆ, ಇದು ಬರು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಹಾಡುಗಳು. ಇದು ಈಸಿ ನೋಡ್ರಿ. ಹಾಡುಗಳು, ಹಾಡುಗಳು, ಹಾಡು, ಹಾಡೋದು, ಹಾಡುಗಳು, ಹಾಡು. ನೆಕ್ಸ್ಟ್ ಕುಡಿಸು, ಕುಡಿಸು, ಕುಡಿಸು. ಇದರಲ್ಲಿ ಕುಡಿ, ಧಾತು ಏನು? ಕುಡಿ, ಅದರಲ್ಲೇ ಇರ್ತದೆ. ಕಟ್ಟಿಸು ನೋಡ್ರಿ, ಇದರಲ್ಲಿ ಕಟ್ಟಿಸು. ನಿಮ್ಗೆ ಇದ್ರಲ್ಲಿ ಕೊಟ್ಟಾಗ ನಿಮ್ಗೆ ಏನಿಸ್ತದೆ? ಕಟ್ಟಿ. ಇಲ್ಲಿ ಕುಡಿಸು ಅಂತ ಕುಡಿ ಆಗಿದೆ, ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ತಗೊಂಡಿದ್ದೀನಿ ನಾನು. ಕಟ್ಟಿಸು, ಇದಕ್ಕೆ ಏನ್ ಮಾಡ್ಬೇಕು? ಕಟ್ಟು. ಇದು ವೆರಿ ಇಂಪಾರ್ಟೆಂಟ್. ಈ ತರ ಮಿಸ್ಟೇಕ್ಸ್ ಮಾಡಬಾರ್ದು. ಇದು ಸಿಲ್ಲಿ ಮಿಸ್ಟೇಕ್ಸ್, ಅದಕ್ಕೆ ತೋರಿಸ್ತಾ ಇದೀನಿ. ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ, ಎಲ್ಲಾದ್ರಲ್ಲೂ ಸ್ವಲ್ಪ ಡಿಫ್ರೆಂಟ್ ಆಗಿ ತಗೊಂಡಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ತಿಂದನು, ತಿಂದನು. ಇದು ತಿಂದ, ತಿಂದು ಆಗಲ್ಲ. ಇದರಲ್ಲಿ ಏನಾಯ್ತದೆ? ತಿನ್ನು. ಇದು ವೆರಿ ಇಂಪಾರ್ಟೆಂಟ್. ತಿನ್ನು, ಇದು. ಓಕೆ, ನೆಕ್ಸ್ಟ್ ಇನ್ನೇನ್ ಕೊಡಬಹುದು ಅಂದ್ರೆ ನಿಂತರು, ನಿಂತರು. ಇದರಲ್ಲಿ ಏನು ಅಂದ್ರೆ ನಿಲ್ಲು. ಈ ತರ ನೀವು ಬರೀಬೇಕು ನೋಡ್ರಿ. ಇದ್ರಲ್ಲಿ ನಾನು ಒಂದಷ್ಟು ಪ್ರಾಕ್ಟೀಸ್ ಮಾಡಿಸ್ತೀನಿ, ಒಂದು 10 ಮಾಡ್ತೀನಿ. ಇನ್ನು ಮಿಕ್ಕಿದ್ ನೀವೇ ಹಾಕೊಂಡು ಟ್ರೈ ಮಾಡ್ಬೇಕು. ಟೆಕ್ಸ್ಟ್ ಬುಕ್ಸ್ ತೆಗಿಬೇಕು, ನೀವೇ ಹಾಕೊಂಡು. ನೀವು ಯಾವ್ದಾದ್ರು ಓದ್ಬೇಡಿ, ಟೆಕ್ಸ್ಟ್ ಬುಕ್ಸ್ ಓದಿ. ಟೆಕ್ಸ್ಟ್ ಬುಕ್ ಅಲ್ಲೇ ಇದಾವೆ ಇವೆಲ್ಲ. ಇದೆಲ್ಲ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋಂಥದ್ದೇ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ತೋರಿಸು, ತೋರಿಸು ಅಂತ ಕೊಡ್ತಾರೆ. ಇದ್ರಲ್ಲಿ ಏನು? ತೋರು, ತೋರು. ನೆಕ್ಸ್ಟ್ ಇನ್ನೇನು? ನಲಿಯುತ್ತಾ. ನೋಡ್ರಿ, ಇಲ್ಲಿ ಸ್ವಲ್ಪ ಈಸಿ ಈಸಿದು ಕೊಡ್ತೀನಿ ಸೆಂಟರ್ ಅಲ್ಲಿ, ಅಷ್ಟ ಅನ್ಸ್ಬಾರ್ದು ಅಂತ. ನಲಿಯುತ್ತಾ, ಇದ್ರಲ್ಲಿ ಏನು? ನಲಿ, ಅಷ್ಟೇ ಸಾಕು, ನಲಿ. ಇನ್ನ ಓಡುವರು ನೋಡ್ರಿ, ಲಾಸ್ಟ್ ಇದು ಈಸಿ. ಓಡುವರು, ಓಡುವರು. ಇದನ್ನ ನೀವು ಕಮೆಂಟ್ಸ್, ಓಕೆ, ಇದನ್ನ ನೀವು ಕಮೆಂಟ್ಸ್. ಆಯ್ತಾ? ಇದಿಷ್ಟು ಸಾಕು ನಿಮ್ಗೆ. ಇದ್ರಲ್ಲಿ ಏನಂದ್ರೆ ಸ್ವಲ್ಪ ಡಿಫ್ರೆಂಟ್ ನೋಡ್ರಿ. ಇಲ್ಲಿ ಕುಡಿ, ಕುಡಿಸಿ. ಕಟ್ಟಿಸು, ಇಲ್ಲಿ ಕಟ್ಟಿ ಅಲ್ಲ, ಆಮೇಲೆ ಕಟ್ಟು. ಓಕೆ, ತಿಂದನು, ತಿಂದನು. ಇಲ್ಲಿ ತಿಂದಿ ಅಲ್ಲ, ತಿಂದೂನು ಆಗಲ್ಲ, ತಿನ್ನು ಆಗೋದು. ಈ ತರ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ತಗೊಂಡಿದ್ದೀನಿ. ಸೊ ನೀವು ಈ ಕ್ರಿಯಾಪದಗಳ ಧಾತುನ ಕಲ್ತಂಗೆ ಆಯ್ತು. ಓಕೆ, ಸಿಲಿ ಮಿಸ್ಟೇಕ್ಸ್ ಮಾಡಬಾರ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಏನು ಅಂದ್ರೆ ಕ್ರಿಯಾಪದಗಳ ಕಾಲ ಕೇಳ್ತಾರೆ ನೋಡ್ರಿ. ಕ್ರಿಯಾಪದಗಳ ಕಾಲ, ಇದು ವೆರಿ ಇಂಪಾರ್ಟೆಂಟ್. ಕ್ರಿಯಾಪದಗಳ ಕಾಲ. ಇದ್ರಲ್ಲಿ ನೀವು ಎರಡೇ ತೋರಿಸ್ತೀನಿ, ನಿಮ್ಗೆ ಎರಡು ತೋರಿಸ್ತೀನಿ. ಎಲ್ಲದಕ್ಕೂ ಎರಡು ತೋರಿಸ್ತೀನಿ. ಬರೀ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಎರಡೆರಡು ಸಾಕು. ಜಸ್ಟ್ ಟೂ ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡ್ರಿ. ನಿಮ್ಗೆ ಒಂದು 3 ವರ್ಡ್ ಹೇಳ್ತೀನಿ, ಅದನ್ನ ನೆನ್ಪಿಟ್ಕೊಡ್ರಿ. ನೋಡ್ರಿ, ಇಲ್ಲಿ ಫಸ್ಟ್ ಭೂತ. ಭೂತ ಅಂದ್ರೆ ಗೊತ್ತಲ್ಲ, ನಡೆದು ಹೋಗಿರೋದು, ಸತ್ತೋಗಿರೋನೇ ಭೂತ ಆಗೋದು. ಓಕೆ, ಭೂತ. ವರ್ತಮಾನ ಅಂದ್ರೆ ಪ್ರೆಸೆಂಟ್, ವರ್ತಮಾನ ಪ್ರೆಸೆಂಟ್. ಭವಿಷ್ಯ, ಭವಿಷ್ಯ ಅಂದ್ರೆ ಮುಂದೆ ನಡೆಯೋದು ಅಲ್ವಾ? ಇದರಲ್ಲಿ ಭೂತ, ಭೂತ ಅಂತ ಬಂದಾಗ ನೀವು ಯಾವಾಗ ನೆನ್ಪಿಟ್ಕೊಬಿಡ್ರಿ, ಇದಕ್ಕೆ ದ ದ
ಇದು ನೆನ್ಪಿಟ್ಕೊಳ್ರಿ ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ. ಭೂತ ದ. ಇನ್ನ ವರ್ತಮಾನ ಅಂತ ಬಂದ್ರೆ ಉತ್ತ ಉತ್ತ. ಇನ್ನ ಭವಿಷ್ಯ ಅಂತ ಬಂದ್ರೆ ವ ಅಥವಾ ಉವ್ವ. ಸಾಕು, ಈಸಿ. ಈ ಮೂರು ಗೊತ್ತಿದ್ರೆ ನಿಮ್ಗೆ ಇದಕ್ಕೆ ಆನ್ಸರ್ ಬಂತು ಅಂತ ಅರ್ಥ. ಇದು ಲಾಜಿಕ್. ಹೆಂಗೆಂಗೋ ಕಲಿಯೋದಲ್ಲ, ಇದು ಲಾಜಿಕ್ ಆಗಿ ಕಲಿಯೋದು. ಈಗ ನೋಡ್ರಿ, ಭೂತಕ್ಕೆ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಭೂತಮಾನಕ್ಕೆ ಏನು ಭೂತಮಾನಕ್ಕೆ ಕಾಲ ಅಂದ್ರೆ ಓದಿದರು 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 ಓದಿದರು. ಓಕೆ, ನೆಕ್ಸ್ಟ್ ಇದಕ್ಕೆ ನಿಮ್ಗೆ ನಿಂತರು ಅಥವಾ ಮಾಡಿದರು ಮಾಡಿದರು. ಇಲ್ಲೆಲ್ಲ ಏನ್ ಬರ್ತಾ ಇದೆ? ದಾ 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 ಬರ್ತಾ ಇದೆ. ಇನ್ನು ನೆಕ್ಸ್ಟ್ ನಿಮ್ಗೆ ವರ್ತಮಾನ ಕಾಲಕ್ಕೆ ಕುಣಿಯುತ್ತಿತ್ತು. ನೆನ್ಪಿಟ್ಕೊಳ್ಬೇಕಾದ್ರೆ ಕುಣಿಯುತ್ತಿತ್ತು ಕುಣಿಯುತ್ತಿತ್ತು ಕುಣಿಯುತ್ತಿತ್ತು. ನೆಕ್ಸ್ಟ್ ಬರುತ್ತಿದ್ದರು ಬರುತ್ತಿದ್ದರು ಬರುತ್ತಿದ್ದರು. ಸುಮ್ಮನೆ ನೆನ್ಪಿಟ್ಕೊಳ್ರಿ, ಇದು ಹೇಳ್ತೀನಿ ಹೆಂಗೆ ಅಂತ. ಬರುತ್ತಿದ್ದರು. ಇನ್ನು ನೆಕ್ಸ್ಟ್ ಕರೆಯುವರು ಕರೆಯುವರು ಅಥವಾ ಕರೆಯುವರು ಕರೆಯುವರು. ಇನ್ನು ನೆಕ್ಸ್ಟ್ ಬರುವವು ಬರುವವು. ಈಸಿ. ಇಲ್ಲಿ ನೋಡ್ರಿ, ಯಾವ್ದು ಯಾವ್ದು ಬರುತ್ತೆ ಅಂತ ಈಸಿಯಾಗಿ ಹೇಳ್ಬಿಡ್ತೀನಿ ನೋಡ್ರಿ. ದ ಎಲ್ಲಿದೆ? ಇಲ್ಲಿದೆ. ಓದಿದರು ದ ಓದಿದರು ಆಲ್ರೆಡಿ ಆಗಿದೆ. ಇದು ಹಂಗಾರೆ ಭೂತಕಾಲ. ಕರೆಕ್ಟಾ? ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮಾಡಿದರು. ಇಲ್ಲಿ ಏನಿದೆ? ಮಾಡಿದ್ದರು ಆಲ್ರೆಡಿ ಆಗಿದೆ, ದ ಇದೆ, ಹಂಗಾರೆ ಭೂತ. ನೀವು ಇದೇ ತರ ಒಂದಷ್ಟು ವರ್ಣ ಪ್ರಾಕ್ಟೀಸ್ ಮಾಡೋಣ. ಎರಡೆರಡೆ ಕೊಡ್ತೀನಿ, ಯಾಕಂದ್ರೆ ಟೆಕ್ನಿಕಲ್ ಕೊಡ್ತೀನಿ. ನೀವೇನ್ ಮಾಡ್ಬೇಕು? ಇದೇ ತರ ಬೇರೆ ವರ್ಡ್ಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ಕುಣಿಯುತ್ತಿತ್ತು, ಇಲ್ಲಿ ಏನಾಗಿದೆ ನೋಡ್ರಿ, ಕುಣಿಯು ಉತ್ತ ಅಲ್ವಾ? ಕುಣಿಯುತ್ತ ಕುಣಿಯುತ್ತಿತ್ತು ಉತ್ತ ಬರ್ತಾ ಇದೆ ಅಲ್ವಾ? ಕುಣಿಯುತ್ತ ಅಂದ್ರೆ ವರ್ತಮಾನ ವರ್ತಮಾನ. ನೋಡ್ರಿ, ಇಲ್ಲೂ ಅಷ್ಟೇ. ಬರುತ್ತ ಬರು ಉತ್ತ ಅಲ್ವಾ? ಕ್ರಿಯಾಪದ ಬರು, ಅದ್ರ ಮುಂದೆ ಏನಿದೆ? ಉತ್ತ, ಅದಕ್ಕೆ ಇದು ವರ್ತಮಾನ. ಇಲ್ಲೇನಿದೆ ನೋಡ್ರಿ, ಕರೆಯುವರು ವ ಇದೆ ಅಥವಾ ವ ಕರೆಯುವ, ಅದಕ್ಕೆ ಇದೇನಾಗುತ್ತೆ? ಭವಿಷ್ಯ. ಏನಾಗುತ್ತೆ? ಭವಿಷ್ಯ. ಇದು ಬರುವವು ಬಂದವು ಬರುತ್ತಿದ್ದವು ಬರುವವು ವ ಇದೆ. ಓಕೆ, ಬರುವವು ಅದರಿಂದಾಗಿ ಭವಿಷ್ಯ. ನೋಡ್ರಿ, ಇದರಲ್ಲೇ ಎಕ್ಸಾಂಪಲ್ ನೀವು ಲಾಸ್ಟ್ ಅಲ್ಲಿ ಕೊಟ್ಬಿಡ್ತೀನಿ. ಇಲ್ಲೇ ನೋಡ್ರಿ, ಬರುವವು ಬರುತ್ತಿದ್ದವು ಉತ್ತ ಬಂತು ವರ್ತಮಾನ, ಬಂದವು ದ ಬಂತು, ಬರುವವು ಭವಿಷ್ಯದಲ್ಲಿ ಬರ್ತವೆ. ಇದಿಷ್ಟು ಕ್ರಿಯಾಪದಗಳ ಕಾಲ, ಕ್ರಿಯಾಪದಗಳ ಧಾತು. ಇನ್ನೊಂದೇ ಒಂದು 2 ಮಿನಿಟ್ಸ್ ಅಷ್ಟೇ. ಯಾವುದು ನಿಷೇಧಾರ್ಥಕ ಅಂತ ಒಂದು ಕೊಡ್ತಾರೆ, ಅದು ಆನ್ಸರ್ ಅಲ್ಲೇ ಇರ್ತದೆ, ಸಿಲ್ಲಿ ಮಿಸ್ಟೇಕ್ ಮಾಡಬಾರ್ದು ಅಷ್ಟೇ. ಓಕೆ, ಅದು ನಿಮ್ಗೆ ಆನ್ಸರ್ ಅಲ್ಲೇ ಇರ್ತದೆ. ಸಿಲ್ಲಿ ಮಿಸ್ಟೇಕ್ ಗಳು ಮಾಡ್ತಾರಲ್ಲ, ಆ ಸಿಲ್ಲಿ ಮಿಸ್ಟೇಕ್ ಗಳನ್ನ ನಾನು ಅವಾಯ್ಡ್ ಮಾಡ್ತೀನಿ. ನಿಷೇಧಾರ್ಥಕ ನಿಷೇಧಾರ್ಥಕ ಕರೆಕ್ಟಾ? ನಿಷೇಧಾರ್ಥಕ ಏನು? ನಿಮ್ಗೆ ಡೈರೆಕ್ಟ್ ಹೋಗ್ತೀನಿ ನೋಡಿ. ನಿಷೇಧ ಅಂದ್ರೆ ಬೇಡ, ಆಗಬಾರ್ದು. ನೋಡ್ರಿ, ಇವಾಗ ಹೋಗುವನು 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 ನಿಷೇಧಾರ್ಥಕ ಹೋಗೋದಿಲ್ಲ. ಇನ್ ಬರೆದ್ರೆ ಮಾರ್ಕ್ಸ್ ಬರಲ್ಲ. ಇದಕ್ಕೆ ಹೋಗುವನು ಅಂದ್ರೆ ಹೋಗನು ಹೋಗನು ಹೋಗನು. ಇನ್ನ ಬರುವರು ಬರುವರು, ಬಾರರು ಬಾರರು, ಬರದಿಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ತಿನ್ನುವಳು ತಿನ್ನುವಳು ತಿನ್ನಳು. ಇದು ಬಂದ್ಬಿಟ್ಟು ನಿಷೇಧ. ತಿನ್ನಳು. ತಿಂದಿತ್ತು, ಇವಾಗ ನೋಡ್ರಿ ಕಾಮಿಡಿ. ತಿಂದಿತ್ತು
ತಿಂದಿತ್ತು ನೋಡಿ ಸ್ವಲ್ಪ ಡಿಫ್ರೆಂಟ್. ಈಗ ನೀವೇನ್ ಅನ್ಕೋತಾ ಇರ್ತೀರಾ, ತಿನ್ನುವಳಿಗೆ ತಿನ್ನಳು ಅಂತ ಆಗ್ತದೆ. ತಿಂದಿತ್ತು ತಿಂದಳು ರಾಂಗ್ ಆಗ್ಬಿಡ್ತದೆ, ಅಥವಾ ತಿಂದಳು ಆಗ್ಬಿಡ್ತದೆ. ನೀವು ತಿಂದಿಳು ಹಂಗ್ ಮಾಡ್ಬಾರ್ದು. ಇದನ್ನೇನ್ ಮಾಡ್ಬೇಕು, ತಿಂದಿತ್ತು ತಿನ್ನುವುದಿಲ್ಲ, ಇದು ಲಾಜಿಕ್. ಅದಕ್ಕೆ ಸ್ವಲ್ಪ ಒಟ್ಟಿಗೆ ಹೇಳ್ಕೊಂಡ್ಬಂದು ಲಾಸ್ಟ್ ಅಲ್ಲಿ ಕೊಟ್ಟೆ ನಿಮ್ಗೆ. ನೋಡ್ರಿ ಇಲ್ಲಿ 3 ಒಂದೇ ತರ ಇತ್ತು, ಇದು ಸ್ವಲ್ಪ ಡಿಫ್ರೆಂಟ್ ಆಯ್ತು. ತಿನ್ನುವುದಿಲ್ಲ ಇದಕ್ಕೆ ತಿಂದಿತ್ತು ತಿಂದತ್ತು ಅವೆಲ್ಲ ಆಗಲ್ಲ. ತಿನ್ನಳು ಇದಕ್ಕೆ ಇದಾಗುತ್ತೆ, ಆದ್ರೆ ಇದಕ್ಕೆ ತಿನ್ನುವುದಿಲ್ಲ ಇದೊಂದು. ಇನ್ನು ಲಾಸ್ಟ್ ಒಂದೇ ಒಂದು ನೋಡೋಣ, ತಿನ್ನು. ತಿನ್ನು ಹಿಂಗ್ ಕೊಟ್ರೆ ಏನಾದ್ರು ತಿನ್ನೇನು. ನೋಡ್ರಿ ಈ ನಿಮ್ಗೆ ಅರ್ಥ ಆಗ್ತದೆ ಅನ್ಕೋತೀನಿ ಇದು ಡಿಫ್ರೆನ್ಸ್ಗಳು ಏನೇನಿದೆ ಅಂತ. ಒಂದೊಂದು ವರ್ಡ್ಗೆ ಹೇಗೆ ಡಿಫ್ರೆಂಟ್ ಆಗೋದು. ಇದೇ ತರ ನೀವು ಬೇರೆ ವರ್ಡ್ಗಳನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಮತ್ತಷ್ಟು ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್.